ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲದ ನಾಯಕ, ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಲೇ ಮಾರ್ತಾಂಡ, ಈ ಊರಿನಲ್ಲಿ ಪುಂಡನು ನಾನೇ, ಪ್ರಚಂಡನು ನಾನೇ. ನಾನು ಹೇಳಿದಂತೆ ಕೇಳಿಕೊಂಡು ನಾಯಿಯಂತೆ ಬಾಳ ಅಳ್ಳಾಡಿಸುವ ಈ ಊರಿನ ಮುಗ್ಧ ಜನರಿಗೇನು ಗೊತ್ತು? ಈ ವಿಕ್ರಾಂತ್ ಗೌಡನ ಕುತಂತ್ರದ ಕಾರಸ್ಥಾನ. ಈ ವಿಕ್ರಾಂತ್ ಗೌಡ ರೋಡಿನಲ್ಲಿ ಹೊರಟರೆ ಕಾಲು ತೊಳೆದು ಕೈ ಮುಗಿಯುವರು ಈ ಊರಿನ ಮುಗ್ಧ ಜನ. ಅಂದ ಹಾಗೆ ಈ ಊರಿನಲ್ಲಿ ನನ್ನದೇ ಅಧಿಕಾರ, ಸರ್ವಾಧಿಕಾರ. ಲೇ ಮಾರ್ತಾಂಡ, ಹೋದ ಕಾರ್ಯ ಏನಾಯ್ತು? ಆ ಶಕ್ತಿ ಪ್ರಸಾದನನ್ನು ಕೊಲೆ ಮಾಡಿ ನಮ್ಮ ಮೇಲೆ ಕೇಸ್ ದಾಖಲಾಗಿರುವ ಫೈಲನ್ನು ತಂದಿದೆಯಾ ತಾನೇ? ಇಲ್ಲ ಮಾವ, ಇಲ್ಲ. ನಾನು ಹೋದ ಕಾರ್ಯ ಯಶಸ್ವಿ ಆಗಲಿಲ್ಲ. ಆ ಶಕ್ತಿ ಪ್ರಸಾದ್ ಫೈಲು ತೆಗೆದುಕೊಂಡು ಹೋಗಿಬಿಟ್ಟನು ಮಾವ, ಹೋಗಿಬಿಟ್ಟನು. ಲೇ ಮಾರ್ತಾಂಡ, ನಾಚಿಕೆ ಆಗುವುದಿಲ್ಲವೇ ನಿನಗೆ ಈ ತರ ಮಾತನಾಡುವುದಕ್ಕೆ? ಆ ಶಕ್ತಿ ಪ್ರಸಾದ ಆ ಫೈಲನ್ನು ಕೋರ್ಟಿಗೆ ಒಪ್ಪಿಸಿದರೆ ನಾವಿಬ್ಬರು ಜೈಲಿನಲ್ಲಿ ಕಂಬಿ ಎನಿಸಬೇಕಾಗುತ್ತದೆ. ಹಾಗಾಗಬಾರದು, ಹಾಗಾಗಬಾರದು. ಈ ವಿಕ್ರಾಂತ್ ಗೌಡ ಜೈಲಿನಲ್ಲಿ ಕಂಬಿ ಎನಿಸುವುದು ಕನಸಿನ ಮಾತು. ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ಹಾಗಾದರೆ ನಮಗಿರುವುದು ಒಂದೇ ಒಂದು ದಾರಿ. ಓ ಇನ್ಸ್ಪೆಕ್ಟರ್, ಶಕ್ತಿ ಪ್ರಸಾದ್ನನ್ನು ಕೊಂದಾಕದೆ. ಲೇ ಮಾರ್ತಾಂಡ, ಆ ಶಕ್ತಿ ಪ್ರಸಾದನ್ನು ಕೊಲ್ಲುವುದು ಅಷ್ಟು ಸುಲಭವಾದ ಮಾತಲ್ಲ. ಏಕೆಂದರೆ ಅವನ ಸುತ್ತಲೂ 100 ಜನ ಪೊಲೀಸ್ ಸರ್ಪಗಾವಲು ಇರುತ್ತಾರೆ. ಅವರನ್ನೆಲ್ಲರನ್ನು ಭೇದಿಸಿ ಅವನನ್ನು ಕೊಲೆ ಮಾಡುವುದು ಅದು ನಿನ್ನಿಂದ ಕೈಯಲ್ಲಿ ಆಗದ ಕೆಲಸ. ನಾವು ಸೋಕಿದ ರೌಡಿಗಳಿಂದ ಅವನ ಹೆಂಡತಿ ಮಕ್ಕಳನ್ನು ವಶಪಡಿಸಿಕೊಂಡು ಅವರಿಗೆ ಕಿರುಕುಳ ಕೊಟ್ಟರೆ ಅವ ಎಲ್ಲೇ ಇದ್ದರೂ ಸಹ ನನ್ನ ಕಾಲು ಹಿಡಿದುಕೊಳ್ಳಲು ಬಂದೇ ಬರ್ತಾನೆ. ಮಾವ, ಹೇಗಿದೆ ನನ್ನ ಪ್ಲಾನ್? ಮಾರ್ತಾಂಡ, ನೀ ಹೇಳಿದ ಪ್ಲಾನ್ ತುಂಬಾ ಚೆನ್ನಾಗಿದೆ. ಆದರೆ ನೀ ಹೇಳಿದಂತೆ ನಾವು ಮಾಡುತ್ತಾ ಹೋದರೆ ಏನೋ ಮಾಡಲು ಹೋಗಿ ಏನೋ ಮಾಡಿದಂತಾಗುತ್ತದೆ. ಕಬ್ಬಿನ ಕಾದಾಗಲೇ ನಮಗೆ ತಯಾರಾದ ಅಸ್ತ್ರವನ್ನು ರೆಡಿ ಮಾಡಿಕೊಳ್ಳಬೇಕು. ಆಮೇಲೆ ಅದು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಎಂದರೆ ಅವನೇ ರೌಡಿ ರಾಜ ವಿಷ್ಣು ದಾದಾ. ಹಾಗಾದರೆ ಮತ್ತೇಕೆ ತಡ? ಈಗಲೇ ಅವನಿಗೆ ಫೋನ್ ಮಾಡಿ ಕರೆಸಿ ಈ ಡೀಲ್ ಅವನಿಗೆ ಒಪ್ಪಿಸಿಬಿಡೆ. ಮಾರ್ತಾಂಡ, ಫೋನ್ ಮಾಡಿದರೆ ಬರುವ ವ್ಯಕ್ತಿ ಅವನಲ್ಲ. ನಾನೇ ಅವನಲ್ಲಿಗೆ ಹೋಗಿ ಎಲ್ಲ ಕಾರ್ಯವನ್ನು ತಿಳಿಸಿ ಬರುತ್ತೇನೆ. ಈ ಕಾರ್ಯ ಸಕ್ಸಸ್ ಆಯ್ತೆಂದು ತಿಳಿದುಕೋ. ಆಯ್ತು ಮಾವ, ಹಾಗೇ ಆಗಲಿ. ಪರಮೇಶ, ಹೇ ಪರಮೇಶ, ಯಾಕ್ರಿ ಜನರ ಕರೆದ್ರಿ? ಹೇ ಪರಮೇಶ, ಎಲ್ಲಿಗೆ ಹೋಗಿದ್ದೀಯಾ? ಗೌಡ್ರ, ರೈತರು ಬೆಳೆದ ಮಾಲನ್ನು ಗೋಡನ್ಗೆ ಬಂದೈತ್ರಿ. ಗೌಡ್ರ ಬಂದೈತಿ. ಮತ್ ಮುಂದೆ ಹೆಂಗ್ ಮಾಡುದೀಗ?
ಗೌಡ್ರ ಇದನ್ನ ಮಾಲನ್ನು ಪುನಃ ಬಾಂಬೆ ಕಳಿಸಿದ್ವು ಅಂದ್ರ ಲಾಭ ಏ ಇದು ಪುನಾಕ ಇದಕ್ಕೆ ಬೇಡ ಫಸ್ಟ್ ತಗೋ ಗೌಡ್ರ ಯಾಕೆ ಹೋದ್ರತ್ರಿ ಎಮ್ಮೆ ಗತ್ತೆ ಏನಾಗಿತ್ತು ನಿಮಗ ಹಿಂಗ ಬಾಲಿ ಪರಮೇಶಿ ಹಾ ಹೇಳಿಗ ಗೌಡ್ರ ರೈತರು ಬೆಳೆದ ಮಾಲನ್ನು ಆ ಮಾಲ್ ಗೌಡನಿಗ ಬಂದ ತಗೊಂಡ್ರಿ ಗೌಡ್ರ ಲೇ ಬಡ್ಡಿ ಮಗನೇ ಹೆಚ್ಚಿಗೆ ಮಾತನಾಡಿದ್ರೆ ಕೈ ಕಾಲು ಕತ್ತರಿಸಿ ಮೂಲೆ ಹಾಕಿ ಬಿಡುತ್ತೇನೆ ಪರಮೇಶ ಮತ್ತೇನ ಯಾರ್ದೋ ಓಪನಿಂಗ್ ಹೋಗಿನ ಅಂತ ಹೇಳದಿದ್ದಲ್ಲಿ ಅಪ್ಪ ಹೇಳದನ್ನ ಗೌಡ್ರ ಕುಂಬಾರ್ ಕಲ್ಲಾಪ ಮನಿಗೆ ಹೋಗಿದ್ದೇನ್ರಿ ಕೆರ್ಕಮಟ್ಟಿ ಹಣಮತ್ರ ಮನಿಗೆ ಹೋಗಿದ್ದೇನ್ರಿ ಅಲ್ಲಿಂದ ಬರುವುದ ಸ್ವಲ್ಪ ಲೇಟ್ ಆತ್ರಿ ದಂಡ್ರ ಮತ್ತೇನ ಕಬಡ್ಡಿ ಆಡಕತ್ತಾರಂತ ಅಂದ್ರ ಮಗ ನಿನಗಲ್ಲಿ ಸಾಲಿ ಗೋಡ್ಯಾಗ ಸ್ವಲ್ಪ ಕಬಡ್ಡಿ ಆಡಕತ್ತಿದ್ದೇನ್ರಿ ಅಲ್ಲೇ ಹೊಳಬಸು ಕರ್ನಿ ಇದ್ದೇನ್ರಿ ಅಲ್ಲೇ ಒಂದ್ ಸ್ವಲ್ಪ ಅವ್ನ ಜೋಡಿ ಕಬಡ್ಡಿ ಆಡೋತ್ತಿಗೆ ಕಾಲ್ ಒಂದ್ ಸ್ವಲ್ಪ ಒಳಗೆ ನೋಡ್ರಿ ಗೌಡ್ರ ಪರಮೇಶಿ ಅಂತೂ ಕಬಡ್ಡಿ ಆಡಿ ಬಂದಿಪ್ಪ ಹ್ಞೂನ್ರಿ ಗೌಡ್ರ ಹಾ ಮತ್ ನಾ ಹೋಲೇನ ನಿಂದ್ರಲೇ ಗೌಡ್ರ ಒಂದ್ ಸ್ವಲ್ಪ ಪಗಾರ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ರಲ್ಲ ಲೇ ಪರಮೇಶಿ ನಾನು ರೈತರಿಗೆ ಅದನ್ನ ಪರಮೇಶಿ ತಗೋಲೇ ಚಲದ ಗೌಡ್ರ ನೀವು ಅಂದ ಮಾತಿಗೆ ನನ್ನ ಊರ್ ತುಂಬಾ ಉಳ್ಳಾಡಂಗ ಆತ್ ನೋಡ್ರಿ ಗೌಡ್ರ ಯಾಕಂದ್ರ ನನ್ನ ಹಳೆ ಲವ್ವರು 5 ರೂಪಾಯಿ ಕೇಳಲ್ರಿ ಗೌಡ್ರ ಇವತ್ತ ಸಂಜೆಕ್ ಹೋಗಿ ಬಾಯಾಗ ಉಂಡಿ ಇಟ್ಟು ಕೈಯಾಗ ಬಾಳೆಹಣ್ಣೆ ಕೊಟ್ಟು 5 ರೂಪಾಯಿ ಇಲ್ಲಿ ಇಟ್ಟು ಮಜೆ ಕಬಡ್ಡಿ ಆಡ್ತೀನಿ ನೋಡ್ರಿ ಗೌಡ್ರ ಕಬಡ್ಡಿ ಮಾವ ಮಾವ ಈ ಪೇಪರ್ ಸಹಿ ಮಾಡ್ಲಿ ನಂಗ ಹೋಗ್ಲಿ ಗೌಡ್ರ ನಮ್ಮ ಗೌಡ್ರ ಈ ಪೇಪರ್ಗೆ ಸಹಿ ಮಾಡಂದ್ರ ಹೋಗೇ ಬಿಟ್ರು ಎಲ್ಲ ರೈತರು ಬಂದ್ರ ಅಂದ್ರ ನನ್ನ ಜೀವ ತಿಂದು ತಿರುಗಿರ್ತಾರೋನ್ರಿ ಪರಮೇಶಿ ಆಯ್ತು ನಾನಿನ್ನು ಹೋಗಿ ಬರುತ್ತೇನೆ ಹೋಗುವ ಮುನ್ನ ಒಂದು ಮಾತು ರಾಮಾಯಣ ನಡೆದಿರುವುದು ಹೆಣ್ಣಿಗಾಗಿ ಮಹಾಭಾರತ ನಡೆದಿರುವುದು ಮಣ್ಣಿಗಾಗಿ ಆದರೆ ಈ ನಮ್ಮೂರು ಸೀಮಿಕೇರಿಯಲ್ಲಿ ಸೋಮಶೇಖರ್ ಬಾವಿ ವಿರಚಿತ ಉತ್ತರ ನಾಡಿನಲ್ಲಿ ರೈತನ ಗರ್ಜನೆ ಎಂಬ ಸುಂದರ ಸಾಮಾಜಿಕ ನಾಟಕ ನಡೆಯುತ್ತಿರುವುದು ಹೆಣ್ಣು ಹಣ್ಣು ಮಣ್ಣಿಗಾಗಿ ಈ ನಾಟಕವನ್ನು ನೋಡಲು ಬಂದ ಎಲ್ಲ ಊರಿನ ಕಲಾಭಿಮಾನಿಗಳಿಗೂ ವಂದನೆಗಳು ಅಭಿನಂದನೆಗಳು ಕಲಾವಿದರನ್ನು ಬೆಳೆಸಿ ಗೌರವಿಸಿ ಆಶೀರ್ವದಿಸಿ ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವು ನಮಗೆ ನಾಟಕವನ್ನು ಚಿದ್ದಿ ಬುದ್ಧಿ ಹೇಳಿದಂತ ವಿಠಲ್ ಮಾಸ್ತರ್ ತಳವಾರ್ ಅವರಿಗೂ ವಂದನೆಗಳು ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷ ಬಂದ ನಿಂಗಪ್ಪ ಮಾಸ್ತರ್ ಅವರಿಗೂ ಸಹ ಧನ್ಯವಾದಗಳು ಹಾಗೆಯೇ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದಲ್ಲಿ ಪಾತ್ರಧಾರಿ ಆದರೂ ಸಹ ಆಗದೆ ಇದ್ದರೂ ಸಹ ನಮ್ಮ ನಾಟ್ಯ ಸಂಘದ ಬೆನ್ನೆಲುಬು ಆಗಿ ಕೆಲಸ ಮಾಡುವ ತುಳಸಪ್ಪ ವಾಲಿಕಾರ್ ಅವರಿಗೂ ಸಹ ಧನ್ಯವಾದಗಳು ಹಾಗೆಯೇ ನನ್ನ ನಾಟಕ ಜೀವನದ ಬೆನ್ನೆಲುಬು ಆದಂತ SM ನಾಟಕ ಯೂಟ್ಯೂಬರ್ ಮೌನೇಶಣ್ಣ ಬಡಿಗೇರ್ ಅವರಿಗೂ ಸಹ ವಂದನೆಗಳು ಹಾಗೆಯೇ ನಮ್ಮ ನಾಟ್ಯ ಸಂಘಕ್ಕೆ ಸಹಾಯ ಮತ್ತು ಸಹಕಾರ ಮಾಡಿದ ನಮ್ಮೂರಿನ ಎಲ್ಲ ಹಿರಿಯರು ಅವರಿವರ ಹೆಸರೆನ್ನದೆ ಎಲ್ಲ ಹಿರಿಯರಿಗೂ ವಂದನೆಗಳು ಹೀಗೆಯೇ ನಮ್ಮ ನಾಟ್ಯ ಸಂಘದ ಮೇಲೆ ನಿಮ್ಮ ಸಹಾಯ ಮತ್ತು ಸಹಕಾರ ಹೀಗೆ ಇರಲಿ ಹಾಗೆಯೇ ನನ್ನ ರಂಗಭೂಮಿಗೆ ಸದಾ ಬೆಂಬಲವಾಗಿ ನಿಂತಿರುವ ನನ್ನ ತಂದೆ ತಾಯಿಗಳಿಗೂ ನಮಸ್ಕಾರಗಳು ಹಾಗೆಯೇ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಬಾಲ್ಯದ ಗೆಳೆಯರು ಕುಚಿಕ್ಕಿ ಗೆಳೆಯರು ಅವರಿಗೂ ಸಹ ವಂದನೆಗಳು ಉಸಿರು ಇರುವ ತನಕ ಹೇಳುವ ಒಂದು ಹೆಸರು ಜೈ ರಂಗಭೂಮಿ ಇದು ರಂಗಭೂಮಿ ಒಲಿದವರ ಪಾಲಿಗೆ ರಂಗಭೂಮಿ ಮುನಿದವನ ಪಾಲಿಗೆ ರುದ್ರಭೂಮಿ लास्ट वन चाको शक्कर नहीं तो पीने को क्या मजा चाको शक्कर नहीं तो पीने को क्या मजा कॉलेज में लड़की नहीं तो देखने को क्या मजा कॉलेज में लड़की नहीं तो देखने को क्या मजा श्री मारुतेश्वर नाट्य संघ सीमी केरी में
मंजूनाथ केरकलमट्टी नहीं तो देखने का क्या मजा। ಹೋಗು ಬಾಬಾ ಹೋಗ. ಧರ್ಮ ಕರ್ಮ ನೋಡೋಕೆ ಇದು ಧರ್ಮ ಕ್ಷೇತ್ರವಲ್ಲ. ಕರ್ಣ ಕೃಷ್ಣ ಇರೋಕೆ ಇದು ಕುರುಕ್ಷೇತ್ರವಲ್ಲ. ಇದು ಕಲಿಯುಗ. ತಲೆ ಓಡಿಸುವರ ಕಲಿಯುಗ, ತಲೆ ಕಡಿಯುವರ ಕಲಿಯುಗ. ಇದು ನಮ್ಮಂತ ಕಳನಾಯಕರ ಆರ್ಭಟದ ಕಲಿಯುಗ. ಲೇ ವಿಕ್ರಾಂತ್ ಗೌಡ, ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ಬೇರೆ ಇದೆ, ಅದನ್ನು ನಾನು ಮಾಡುತ್ತೇನೆ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗ ಬಯಸಿದ ವಿಶ್ವಾಮಿತ್ರ ಮೇಣಿಕೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವನ ಪರಮ ಭಕ್ತ ರಾವಣ ಸೀತೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಯಷ್ಟೇ ಬಲಿಷ್ಠನಾದ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಮುಖ್ಯವಾದ. ಈ ಊರಿನಲ್ಲಿ ನಾನಿ ಎಂದ ಮೇಧಾವಿಗಳು ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಆದರೆ ಈ ಪುಂಡ ಮಾರ್ತಾಂಡ ಕಣ್ಣಿಟ್ಟು ಹೆಣ್ಣನ್ನು ಬಿಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ. ವಿಕ್ರಾಂತ್ ಗೌಡ, ಸಿಂಹಾಸನದ ಪಟ್ಟ ಏರಿನಂತೆ ಈಗ ಬೇಡ. ಆ ನಿನ್ನ ಸಿಂಹಾಸನ ಪಟ್ಟ ಒಂದಿಲ್ಲ ಒಂದಿದಿಲ್ಲ ಈ ಮಾರ್ತಾಂಡನ ಪಾಲಾಗುತ್ತಲ್ಲ, ಮರಿಯಬೇಡ. ಸವಿತಾ ಸವಿತಾ, ಆ ಸೂರ್ಯನಿಗೇನು ಗೊತ್ತು ನೀನು ನೈದಿಲೆ ಎಂದು? ಆ ವರ್ಣನಿಗೇನು ಗೊತ್ತು ನೀನು ನವಿಲು ಎಂದು? ಆ ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಎಂದು? ಆದರೆ ನಿನಗೇನು ಗೊತ್ತು ಈ ಮಾರ್ತಾಂಡ ಘಟ ತುಂಬಿದ ಘಟ ಸರ್ಪ ಎಂದು? ಲೇ ಸವಿತಾ, ಇಂದು ಹೂವಿನ ಮಂಚದ ಮೇಲೆ ನನ್ನ ನಿನ್ನ ಮಜವಾದ ಮೆರವಣಿಗೆ ಅರಳಿದ ತಾವರೆ ಇಂದು ಕೆಸರಾಗಲೇಬೇಕು. ಸವಿತಾ, ಈಗಲೇ ಬರುವೆ ನಿನ್ನ ಅಂತಃಪುರಕ್ಕೆ, ನಿನ್ನ ಯೌವನದ ಸುಖ ಅನುಭವಿಸಲು. ವೇಟಿಂಗ್ ಪಾರು ಸವಿತಾ, ವೇಟಿಂಗ್ ಪಾರು.
ರಾಮಾಚಾರಿ ಎನ್ನುವ ಗಂಡು ಇನ್ನೂ ಹುಟ್ಟಿಲ್ಲ ಹುಟ್ಟಿಲ್ಲ ಕೊಟ್ಟರೆ ಮಗ ಇಟ್ಟರೆ ಶಾಪ ಯಾರಿಗೂ ಗೊತ್ತು. ನಮ್ಮ ಸಾವುಕಾರ ಈ ಪೇಪರ್ಗೆ ಸಹಿ ಮಾಡಂದ್ರ ಇಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೋಗೇ ಬಿಟ್ರು. ಎಲ್ಲ ರೈತರು ಬಂದ್ರ ಅಂದ್ರ ನನ್ನ ತಲೆ ತಿಂತಾರ ನೋಡ್ರಿ. ಏನ್ ಮಾಡೋ ಶಿವನ ಬಬಲಾದ ಮುತ್ಯ ನೀನೇ ಕಾಪಾಡಪ್ಪ.